ಇವಾಗ ಟೈಮು 4:48. ಹಂಗೆ ನಿಮ್ಗೊಂದು ತೋರಿಸ್ತೀನಿ. ನೋಡು ಗುರು, ಏನು ಮಸ್ತಾಗಿ ಕಾಣಿಸ್ತೈತೆ. ಅಮ್ಮ, ಇಲ್ಲಿ ಮೊಬೈಲಲ್ಲಿ ಕ್ಲಾರಿಟಿ ಬರ್ತಾಯಿಲ್ಲ, ಬಟ್ ಯಾರನ್ನ ಎದ್ದಿದ್ರೆ ನೋಡ್ತಾ ಇದ್ದಿದ್ರೆ ಆಹಾ ಮಸ್ತಾಗಿರೋದು. ಹೆಂಗೆ ಕಾಣ್ತಾಯಿದೆ ಗೊತ್ತಾ, ನಿಜವಾಗ್ಲೂ ಮಸ್ತಾಗಿ ಕಾಣ್ತಾಯಿದೆ. ಇಲ್ಲಿ ಫುಲ್ಲು ಬರೀ ವೈಟ್ ಕಾಣ್ತೈತೆ, ಬಟ್ ಅಲ್ಲಿ ಫುಲ್ಲು ಏನು ಡೀಪು ಎಲ್ಲ ಅಂದರೆ ಕ್ಲಾರಿಟಿ ಕಾಣ್ತೈತೆ. ನಮ್ಮ ಕ್ಯಾಮ್ರಾಕಿನ್ನ ಕಣ್ಣೇ ಬೆಟರ್ ಥರ ಇದೆ. ನಮ್ಮ ಹುಡುಗ ರೆಡಿ ಆಯ್ತವನೆ, ಫುಲ್ಲು ಹೀಟ್ ಆಯ್ತವನೆ. ಪಾರ್ಕ್ ಹತ್ರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟಾಟಾ. ಯಾರೆಲ್ಲ ರೈಡರ್ಸ್ ಇದ್ದೀರಾ ಅವ್ರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಿಮಗೂ ಬಂದಿರ್ಬೋದು ತಲೆಗೆ, ಬಟ್ ನಂಗೆ ಹೇಳ್ಬೇಕನ್ನಿಸ್ತು, ಸೊ ನಾನು ಹೇಳ್ಕೊತಾ ಇದ್ದೀನಿ. ಸೊ ಫಸ್ಟು ಏನು ಗೊತ್ತಾ, ಇವಾಗ ನಾವು ಗಾಡಿ ಓಡಿಸ್ತಾ ಇದ್ದರೆ ನಮ್ಮದು ಮಿಸ್ಟೇಕ್ ಇರುತ್ತೆ, ಇನ್ನೊಬ್ಬಂದು ಮಿಸ್ಟೇಕ್ ಇರುತ್ತೆ. ಸೊ ಅದು ಕಾಮನ್, ರೋಡಲ್ಲಿ ಅಂದರೆ ಅದೆಲ್ಲ ಕಾಮನ್ ಅಲ್ವಾ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಾವು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ನಮ್ಮದು ಮಿಸ್ಟೇಕ್ ಇರುತ್ತೆ, ಆಪೋಸಿಟ್ ಪರ್ಸನ್ ಬಿಟ್ಬಿಡೋಣ. ಇವಾಗ ನಾನು ಇಲ್ಲಿ ಹೋಗ್ತಾಯಿದ್ದೀನಿ, ನನ್ನ ಅಲ್ಲಿ ಟರ್ನಿಂಗಲ್ಲಿ ಹಿಂದೆ ಗಾಡಿ ಬರ್ತೈತಾ ಇಲ್ವೋ ಅಂತಲೇ ಅಬ್ಸರ್ವ್ ಮಾಡಿಲ್ಲ, ಹಿಂಗೆ ನುಗ್ಗಿಬಿಟ್ಟೆ ಒಂದು. ಆಮೇಲೆ ಇನ್ನೊಂದು ಪಕ್ಕದಲ್ಲಿ ಗಾಡೀಲಿ ಅಂದರೆ ಒಂದೊಂದು ಕಾರು ರಪ್ಪ ಅಂತ ಪಾಸ್ ಆಗುತ್ತೆ ಗೊತ್ತಾ, ಹಂಗಾಗುತ್ತೆ. ಅದು ಅವಾಗ ನಾವು ಅವ್ರಿಗೇನು ಹೇಳೋಕ್ಕಾಗಲ್ಲ, ಅವ್ರದ್ದು ತಪ್ಪು ಅಂದ್ಬಿಟ್ಟು ನಾವು ಬಿದ್ದು ಒದ್ದಾಡೋಕ್ಕಾಗುತ್ತಾ, ಇಲ್ಲ. ಸೊ ನಾವೇನು ಮಾಡಬೇಕು, ಮಿರರ್ನ ಅಬ್ಸರ್ವ್ ಮಾಡಬೇಕು. ನಾನು ಇದರಲ್ಲಿ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ನಾವು ಗಾಡಿ ಓಡಿಸ್ಬೇಕಾದ್ರೆ ಏನೇ ಮಿಸ್ಟೇಕ್ ಇರಲಿ, ಅದು ಏನೇ ಆಗಿರಲಿ, ನಾವು ಏನು ಮಾಡಬೇಕು, ಮನೆಗೆ ಹೋದಾಗ ನಾವು ಫ್ರೀ ಇದ್ದಾಗ ಒಂದ್ಸಲಿ ಗಾಡಿ ಹೆಂಗೆ ಓಡಿಸ್ತೆ ಅನ್ನೋದು ತಲೆಗೆ ಇಟ್ಕೊಬೇಕು. ಪ್ರತಿಯೊಬ್ಬರು ಅಷ್ಟೇ, ಎಲ್ಲರೂ ತಲೆಯಲ್ಲಿ ಅದನ್ನು ಏನೇನು ಎಲ್ಲೆಲ್ಲಿ ಓಡಿಸ್ದೆ, ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಮಾಡಿದೆ, ಅಥವಾ ಬೇರೆಯವ್ರು ಏನೇನು ಮಿಸ್ಟೇಕ್ ಮಾಡಿದ್ರು ಎಲ್ಲ ಅಬ್ಸರ್ವ್ ಮಾಡಿ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಟೈಮಿಂದ ಮಾಡಬಾರ್ದು ಅಂತ ತಲೆಗೆ ಬರುತ್ತೆ. ಇದನ್ನೇನು ಕೇಳಿದೆ ಅಂದರೆ, ಕೆಲವರು ಅಂದರೆ ಇವಾಗ ಇನ್ಸಿಡೆಂಟ್ ಆದರೆ ಅಷ್ಟೇ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ, ಮತ್ತು ಹಿಂಗೆ ಈ ಥರ ಆಗುತ್ತೆ ಅಂತ ಯೋಚನೆ ಮಾಡಲ್ಲ, ತಿರ್ಗಾ ಸುಮ್ಮನೆ ಹಂಗೆ ಹೋಗ್ತಾ ಇರ್ತಾರೆ. ಸೊ ಮಿಸ್ಟೇಕ್ಸ್ ನೋಡಿ ಅಷ್ಟೇ. ಗುರು ಪಾರ್ಕ್ ಹತ್ರ ಬಂದಾಯಿತು, 5 ಗಂಟೆ ಆಯಿತು, ಬಟ್ ಇನ್ನೂ ಯಾರೂ ಬಂದಿಲ್ಲ. ಸಂಡೇ ಅಂದ್ಬಿಟ್ಟು ಎಲ್ಲ ಮಲ್ಕೊಂಡಿರ್ತಾರೆ. ಅವರು ಎಲ್ಲ ಕೆಲಸ ಮಾಡಿ ಸಾಕಾಗಿರುತ್ತಲ್ವ, ಅಟ್ಲೀಸ್ಟು ವಾರದಲ್ಲಿ 5 ದಿನ ಬಂದು ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಏನೋ ಒಂದು ಮಾಡ್ತಾರೆ. ಬಟ್ ಸಂಡೇ ರೆಸ್ಟ್ ಮಾಡಬೇಕು. ಬಟ್ ನಾನು 100 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಲ್ವ, ಒಂದಿನೂ ಮಿಸ್ ಮಾಡಬಾರ್ದು. ಸೊ ಮಾಡ್ತಾ ಇರೋದಷ್ಟೇ. ಸೊ ನೀವು ಯಾರನ್ನ ಏನರಲ್ಲನ ಮಾಡ್ತಾಯಿದ್ರೆ ನೀವು ಒಂದಿನ ರೆಸ್ಟ್ ಮಾಡಿ, ಓಕೆನಾ. ಗುರು 6:03 ಕರೆಂಟ್ ಹೋಗಿದೆ ಪಾರ್ಕಲ್ಲಿ ಮಾತ್ರ. ಕತ್ಲಲ್ಲಿ ಜ್ಞಾನ ಮಾಡಿದ್ರೆ ಒಳ್ಳೆಯದು ಅನ್ನಲ್ಲ, ಮೆಡಿಟೇಷನ್ ಮಾಡುವ. ಡನ್ ಬ್ರೋ. ಮೆಡಿಟೇಷನ್ ಮಾಡ್ಬೇಕಾದ್ರೆ ಯಾರಿಗೆ ತುಂಬ ಥಾಟ್ಸ್ ಬರುತ್ತೆ, ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅನ್ನೋರು, ಫಸ್ಟ್ ಪಾಯಿಂಟು ಕತ್ಲಲ್ಲಿ ಮಾಡಿ, ಸೆಕೆಂಡು ಬ್ರೀತಿಂಗ್ ಮಾಡಿ, ಬ್ರೀತಿಂಗ್ ಅಪ್ ಬ್ರೀತಿಂಗ್ ಡೌನ್, ಓಕೆನಾ. ಅಷ್ಟು ಮಾಡಿ ಸಾಕು. ನೀವು ಇದು ಮಾಡ್ಬೇಕಾದ್ರೆ ನಿಮ್ಮ ಫೋಕಸ್ಸು ಬ್ರೀತಿಂಗ್ ಮೇಲಿರುತ್ತೆ. ಸೊ ನಿಮಗೆ ಯಾವುದು ಥಾಟ್ಸ್ ಯಾವುದು ಬರಲ್ಲ. ಟ್ರೈ ಮಾಡಿ ನೋಡಿ ಒಂದ್ಸಲಿ. ವಿತೌಟ್ ಶೂ ಅಂದರೆ ಬರಿಗಾಲಲ್ಲಿ ನಡೆದ್ರೆ ಬೆನಿಫಿಟ್ಸ್ ಏನು ಅಂದರೆ, ಫಸ್ಟಿಂಗು ನಿಮ್ಮೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ ಅವ್ರಿಗೆ. ಫಸ್ಟಿಂಗು ನಾವು ಭೂಮಿಗೆ ಕನೆಕ್ಟ್ ಆಗಿರ್ತೀವಿ, ಅಂದರೆ ನೇಚರಿಗೆ ಕನೆಕ್ಟ್ ಆಗಿರ್ತೀವಿ. ಸೆಕೆಂಡ್ ಪಾಯಿಂಟು ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಥರ್ಡ್ ಪಾಯಿಂಟ್ ನಮ್ಮ ಟೋಸ್ ಇದೆ ಅಲ್ವಾ, ಟೋಸ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಆಗಿರುತ್ತೆ. ಫೋರ್ತು ಐಸೈಟ್ ಇಂಪ್ರೂವ್ ಆಗುತ್ತೆ. ಫಿಫ್ತು ಡೈಜೆಷನ್ ಇಂಪ್ರೂವ್ ಆಗುತ್ತೆ. ನಿಮ್ಗಿನ್ನೂ ಎಷ್ಟೊಂದು ಬೆನಿಫಿಟ್ಸ್ ಇದೆ, ಬಟ್ ಯಾರೂ ಗೊತ್ತಿದ್ದು ಯಾರೂ ಮಾಡ್ತಾಯಿಲ್ಲ. ಎಲ್ಲರೂ ಹಂಗಂತ ಸ್ಲಿಪ್ಪರ್ಸ್ ಹಾಕ್ಕೊಳ್ದೆ ಮಾಡ್ದೆಲೆ ಅಂದರೆ ಓಡಾಡದೆ ಇರೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ನಾವು 15 ಮಿನಿಟ್ಸ್ ಡೈಲಿ ಎಲ್ಲರೂ ಮಾಡೋಣ. ಒಂದು 15 ನಿಮಿಷ ಭೂಮಿಗೆ ಕನೆಕ್ಟ್ ಆಗಿದ್ದರೆ ಏನೋ ಒಂದು ಫ್ರೀಯಾಗಿ ಸಿಗ್ತೈತೆ ಅಂದರೆ ಯುಟಿಲೈಸ್ ಮಾಡ್ಕೊಬೇಕೋ ಇಲ್ವಾ. ಎಸ್, ಅದಕ್ಕೆ ಇನ್ಮೇಲೆ ಎಲ್ಲರೂ ಇನ್ಕ್ಲೂಡ್ ನಾನು ಇಷ್ಟು ದಿನ ಮಾಡ್ತಿರಲಿಲ್ಲ. ಇನ್ಮೇಲೆ 15 ಮಿನಿಟ್ಸು
ಡೈಲಿ ವಿತೌಟ್ ಶೂ ವಾಕಿಂಗ್ ಮಾಡಿ ಭೂಮಿ ಜೊತೆ ಕನೆಕ್ಟ್ ಆಗಿರೋಣ. ಎನರ್ಜಿ ಎಷ್ಟೊಂದು ಥರ ಬೆನಿಫಿಟ್ಸ್ ಇದೆ, ಯುಟಿಲೈಸ್ ಮಾಡ್ಕೊಳ್ಳೋಣ. ಓಕೆನಾ? ಡನ್. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್, ಒಂದು ಕಮೆಂಟ್ ಹಾಕಿ ಗಾಯ್ಸ್. ಸೊ ಗಾಯ್ಸ್, ಇವತ್ತು ಮುಗೀತು. ಇವತ್ತೇನೆಂದರೆ ಸ್ವಲ್ಪ ಕಿಕ್ಸೆ ಟೈಕೊಂಡೋಗಿ ರೀಲ್ಸ್ ಅಪ್ಲೋಡ್ ಮಾಡಬೇಕಿತ್ತಲ್ಲ, ಅದನ್ನು ಮಾಡಿದೆ. ಸ್ವಲ್ಪ ಬಾಡಿಗೆ ಸ್ವಲ್ಪ ವರ್ಕೌಟ್ ಮಾಡಬೇಕಿತ್ತು, ಅದನ್ನು ಮಾಡಿದೆ. ಯಾರ್ಯಾರು ಇನ್ಸ್ಟಾಗ್ರಾಮ್ ನೋಡಿಲ್ಲ, ಇವತ್ತು ಸ್ಪಿನ್ ಕಿಕ್ ಮಾಡಿದ್ದೀನಿ. ಟ್ಯುಟೋರಿಯಲ್ ಕೂಡ ರೀಲಲ್ಲಿ ಅಪ್ಡೇಟ್ ಮಾಡ್ತೀನಿ, ಹೋಗಿ ನೋಡಿ. ಟಾಟಾ ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಗುರು, ಇಲ್ಲೂ ನಾಯಿ ಬಂದಿದೆ. ಆ ಪಾರ್ಕಲ್ಲೂ ನಾಯಿ, ಈ ಪಾರ್ಕಲ್ಲೂ ನಾಯಿ, ಬಟ್ ಬೆಕ್ಕೆಲ್ಲೂ ಇಲ್ಲ. ಯಾಕಂದರೆ ನಾಯಿ ಲಾಯಲ್ ಅಲ್ವಾ, ನಿಯತ್ತಿನ ಪ್ರಾಣಿ ನಾಯಿ. ಇದೇ ಥರ ಅಲ್ಲಿರೋ ಒಂದು ನಾಯಿ ಇದಾಕಿದೆ. ಕುಚ್ಚು 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 ಕುಚ್ಚು. ಸೊ ಗಾಯ್ಸ್, ಇವಾಗ ಪಾರ್ಕ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ಹಂಗೆ ನಮ್ಮ ಆಂಟಿ ಮನೆಗೆ ಹೋಗ್ಬೇಕಿತ್ತು, ಅದಕ್ಕೆ ಆಂಟಿ ಮನೆಗೆ ಹೋದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಹಾಂ, ನಮ್ಮ ಮನೆಗೆ ಕರೆಂಟ್ ಇಲ್ಲ. ನಮ್ಮ ಮನೇಲಿ ಕರೆಂಟ್ ಇಲ್ಲ, ಸ್ವಲ್ಪ ಕರೆಂಟ್ ಕಳಿಸಿ. ಸ್ವಲ್ಪ ಕರೆಂಟ್ ಕಳಿಸಿ. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಕೇಕ್ ತಿನ್ನಿ. ಕೇಕ್ ತಿನ್ಬೇಕಂತ. ಬಂದಿದ್ದ ಕೇಕ್ ಫ್ರೀಯಾಗಿ ಸಿಕ್ತು. ಅದು ಫ್ರೀಯಾಗಿ ಬರುತ್ತಾ? ಬೇಕರಿಯಿಂದ ಬಂದಿರೋದು. ಇವ್ರ ಮನೆಯಿಂದ. ಯಾರ ಮನೆಯಿಂದ? ನಮ್ಮ ಆಂಟಿ ಮನೆಯಿಂದ. ಈ ಥರ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ಫ್ರೀಯಾಗಿ ಚಿಕನ್ನು ಮಟನ್ನು ಎಲ್ಲ ಸಿಗುತ್ತೆ, ಹೋಗಿ ತಿನ್. ಸೊ ಇವತ್ತು ಚಿಕನ್ ಪೀಸಿಂದ ಎಂಡು ಗಾಯ್ಸ್, ಬಾಯ್.